ನನ್ನ ಹೆಸರು ಉಮೇಶ, ಸಹ ಶಿಕ್ಷಕರು, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ದಟ್ನೂರು. ಇಲ್ಲಿ ಕಾಣಿಸುತ್ತಿರುವ ದೃಶ್ಯ ನಮ್ಮ ಶಾಲೆಯ ಭವ್ಯ ನೋಟ. ಉತ್ತಮವಾದ ಪರಿಸರ ಹೊಂದಿರುವ ಶಾಲಾ ಮೈದಾನ, ಸ್ವಚ್ಛ ಸುಂದರವಾದ ಗಿಡಮರಗಳಿಂದ ಕಂಗೊಳಿಸುತ್ತಿರುವ ಮೈದಾನ ಇದಾಗಿದೆ. ಇಲ್ಲಿ ಕಾಣಿಸುತ್ತಿರುವವರು ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ರಂಗಸ್ವಾಮಿ ಹಾಗೂ SDMC ಅಧ್ಯಕ್ಷರಾದ ಶ್ರೀ ಮಲ್ಲಯ್ಯ. ಇವರುಗಳ ಸಹಕಾರದಿಂದ ಶಾಲಾ ಆಡಳಿತ ವ್ಯವಸ್ಥೆ ವ್ಯವಸ್ಥಿತವಾಗಿ ನಡೆದುಕೊಂಡು ಹೋಗುತ್ತಿದೆ. ಇದು ನಮ್ಮ ಶಾಲೆಯ ಭವ್ಯ ಪರಿಸರ ಹಾಗೂ ಗಿಡಮರಗಳಿಂದ ಕೂಡಿ ಕಂಗೊಳಿಸುತ್ತಿರುವ ಇದು ಆಟದ ಮೈದಾನವಾಗಿದೆ. ಸುಂದರ ಪರಿಸರದಲ್ಲಿ ಕುಳಿತು ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳ ದೃಶ್ಯ ಇದಾಗಿದೆ. ಈಗ ಕಾಣಿಸುತ್ತಿರುವುದು ನಮ್ಮ ಶಾಲಾ ಮುಖ್ಯಸ್ಥರ ಮುಖ್ಯ ಕೊಠಡಿಯಾಗಿದೆ. ಇಲ್ಲಿ ಹಳೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಂದ ದೇಣಿಗೆಯಾಗಿ ನೀಡಿದ ಎಲ್ಲ ಜಯಂತಿಗಳನ್ನು ಆಚರಿಸಲು ಸಹಾಯವಾಗುವಂತಹ ಮಹಾತ್ಮರ ಫೋಟೋಗಳನ್ನು ವ್ಯವಸ್ಥಿತವಾಗಿ ಜೋಡಿಸಲಾಗಿದೆ. ಈ ವರ್ಷದ ಶೈಕ್ಷಣಿಕ ಸಾಲಿನಲ್ಲಿ ಪ್ರಾರಂಭವಾದ LKG UKG ತರಗತಿಗಳು ನಮ್ಮ ಕ್ಷೇತ್ರದ ಶಾಸಕರಿಂದ ದೇಣಿಗೆ ನೀಡಿದ ಶಾಲಾ ಸಮವಸ್ತ್ರಗಳು ಮಕ್ಕಳನ್ನು ತುಂಬ ಆಕರ್ಷಿಸುವಂತಿದೆ ಹಾಗೂ ಶಿಕ್ಷಕಿಯರಿಂದ ನಡೆಯುವ ಆಟಗಳೊಂದಿಗಿನ ಪಾಠವೂ ಶಾಲೆಗೆ ಬಲ ತುಂಬಿದಂತಿದೆ. ಇದೇನಿದೆ? ಮಕ್ಕಳಿಗೆ ಮೂಲಾಕ್ಷರದ ಪರಿಕಲ್ಪನೆಯನ್ನು ನೀಡಲು ಮಕ್ಕಳಿಗೆ ಮೂಲಾಕ್ಷರಗಳ ಪರಿಕಲ್ಪನೆ ಮೂಡಿಸಲು 1, 2, 3ನೇ ತರಗತಿಗಳಿಗೆ ರಂಗೋಲಿ ಚಿತ್ರ ಗುರುತಿಸುವ ಮುಖಾಂತರ ಕಲಿಕೆಯಲ್ಲಿ ತೊಡಗಿರುವುದು ಹಾಗೂ 8ನೇ ತರಗತಿಗಳಿಗೆ ಗಣಿತ ಬೋಧನೆಯಲ್ಲಿ ನಿರತರಾದ ಶಿಕ್ಷಕರು ಪರಿಣಾಮಕಾರಿಯಾಗಿ ಘಾತಾಂಕಗಳ ನೀಡುತ್ತಿರುವ ಗಣಿತ ಶಿಕ್ಷಕರು ಮಕ್ಕಳ ಇಂಟು ಇದು ಮೇಲೆ ಬಂದ್ರೆ 3 ಪ್ಲಸ್ 10 ಆಗುತ್ತೆ. 3 ಇಂಟು 3 ಮೈನಸ್ 5. 3 ಈಗ ಎಲ್ಲ 3 ಸೇಮ್ ಇದಾವೆ. ಅದಕ್ಕೋಸ್ಕರ 3 ಮೈನಸ್ 7 ಪ್ಲಸ್ 10 ಮೈನಸ್ 5. ಗಣಿತ ಶಿಕ್ಷಕರು ಮಕ್ಕಳ ಕಲಿಕಾ ಮಟ್ಟವನ್ನು ಹೆಚ್ಚಿಸುತ್ತಿದ್ದಾರೆ. ತರಗತಿಯಲ್ಲಿ ಒಂದೊಂದು ಯೂನಿಟ್ಗೂ ಕಿರು ಪರೀಕ್ಷೆಗಳನ್ನು ನಡೆಸಿ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುತ್ತಿರುವ ನಮ್ಮ ಶಾಲಾ ಶಿಕ್ಷಕರುಗಳು ಹಾಗೂ ಪ್ರತಿ ಶನಿವಾರ ಬೆಳಗಿನ ಜಾವ ಮಕ್ಕಳಿಗೆ ಯೋಗ ಅಭ್ಯಾಸ ಮಾಡಿಸುತ್ತಿರುವುದು. ನಂತರ ಇದು ಬೆಳಗಿನ ಜಾವ ಮಕ್ಕಳಿಗೆ ಹಾಲು ವಿತರಣೆ ಮಾಡುವುದು ಹಾಗೂ ಪರಿಶುದ್ಧ ತರಕಾರಿಗಳನ್ನು ಹೆಚ್ಚಿ ಸ್ವಚ್ಛವಾದ ರುಚಿಕರವಾದ ಅಡುಗೆಯನ್ನು ತಯಾರಿಸುವಲ್ಲಿ ನಿರತರಾದ ನಮ್ಮ ಅಡುಗೆ ಸಿಬ್ಬಂದಿಯವರು. ಅಡುಗೆದಾರರು ಸದಾ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸುವರು ಹಾಗೂ ಮಧ್ಯಾಹ್ನದ ಊಟದ ಜೊತೆಗೆ APF ಸಂಸ್ಥೆಯಿಂದ ನೀಡುವ ಮೊಟ್ಟೆ ಹಾಗೂ ಬಾಳೆಹಣ್ಣು ನೀಡಿ ಅವರ ದೈಹಿಕ ಹಾಗೂ ಪೌಷ್ಟಿಕಾಂಶಗಳ ಕೊರತೆ ನೀಗಿಸುತ್ತಿರುವುದು. ಇದು ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗುವಂಥದ್ದು. ಅವರು ದೈಹಿಕವಾಗಿ ಬಲಿಷ್ಠರಾಗಲು ಸರ್ಕಾರ ನೀಡುತ್ತಿರತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನೀಡಿ ಅವರನ್ನು ಪೌಷ್ಟಿಕಾಂಶ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ದಟ್ನೂರು. ಮುಖ್ಯ ಅಡುಗೆದಾರರಾದ ನನ್ನ ಹೆಸರು ಭಾರತಿ. ನನ್ನ ಜೊತೆ 4 ಜನ ಸಹ ಅಡುಗೆದಾರರನ್ನು ಸೇರಿಸಿಕೊಂಡು ಪ್ರತಿನಿತ್ಯ ರುಚಿಯಾದ ಆಹಾರ ತಯಾರಿಸಿ ಮಕ್ಕಳಿಗೆ ಬಡಿಸುತ್ತೇವೆ. ಸರ್ಕಾರದ ಆದೇಶದಂತೆ ಪ್ರತಿನಿತ್ಯ ಹಾಲು ರಾಗಿ ಗಂಜಿ ನೀಡುತ್ತೇವೆ. ಮಧ್ಯಾಹ್ನ ಊಟದ ಜೊತೆ ಮೊಟ್ಟೆ ಬಾಳೆಹಣ್ಣು ಕಡ್ಡಾಯವಾಗಿ ನೀಡುತ್ತೇವೆ. ಇದರಿಂದ ಮಕ್ಕಳ ಬೆಳವಣಿಗೆ, ತೂಕ
ಎತ್ತರ, ಉತ್ತಮ ಆರೋಗ್ಯ ವೃದ್ಧಿಯಾಗುತ್ತದೆ. ಮಕ್ಕಳು ಅತ್ಯಂತ ಉತ್ಸಾಹದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವುದು, ಅನೇಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯಂದು ಮಕ್ಕಳಿಗೆ ಆಟಗಳನ್ನು ಆಡಿಸುವುದು, ಅದರಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳುವುದು. ನಮ್ಮ ಶಾಲೆಯು ತೃಪ್ತಿದಾಯಕವಲ್ಲದಿದ್ದರೂ, ಅಂದರೆ ಮಕ್ಕಳ ಸಂಖ್ಯೆಗನುಗುಣವಾಗಿ ಇಲ್ಲದಿದ್ದರೂ ಶೌಚಾಲಯ ವ್ಯವಸ್ಥೆ ಹೊಂದಿದೆ. ಮಕ್ಕಳ ಗುಂಪು ಆಟದಲ್ಲಿ ತೊಡಗಿರುವುದು. ಪ್ರತಿ ವರ್ಷ ಶಾಲೆಯಲ್ಲಿ ಡಿಜಿಟಲ್ ಬಳಸಿಕೊಂಡು ಶಾಲಾ ಸಂಸತ್ತು ನಡೆಸಿ ಮಕ್ಕಳಿಗೆ ಸಂಸತ್ತಿನ ಪರಿಕಲ್ಪನೆ ನೀಡಲಾಗುತ್ತದೆ. ಒಟ್ಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ, ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಇಲ್ಲಿ ಮಕ್ಕಳಿಗೆ ವಿಜ್ಞಾನದ ಪರಿಕಲ್ಪನೆ ನೀಡಲು, ಪ್ರಯೋಗಗಳನ್ನು ನಡೆಸಲು ಒಂದು ಚಿಕ್ಕದಾದ ಪ್ರಯೋಗಶಾಲೆಯನ್ನು ಕೂಡ ಹೊಂದಿದೆ. ಮ್ಯೂಸಿಕ್ ಬೇಕಾದ್ರೆ ಜೋಡ್ಸಕ್ಕೆ ಬರುತ್ತಾ ಇಲ್ಲ? ವಿಜ್ಞಾನ ದಿನಾಚರಣೆಯ ಅಂಗವಾಗಿ ಮಕ್ಕಳೇ ಚಿತ್ರ ಬಿಡಿಸಿ ಅವುಗಳ ಪರಿಕಲ್ಪನೆಗಳನ್ನು ತಿಳಿದುಕೊಳ್ಳುವರು. ನಮ್ಮ ಶಾಲೆಯಲ್ಲಿ ಪ್ರಾಜೆಕ್ಟರ್ ಮುಖಾಂತರ ಮಕ್ಕಳಿಗೆ ಪಾಠಗಳನ್ನು ಹೇಳುವುದು ಹಾಗೂ ಡಿಜಿಟಲ್ ತಂತ್ರಾಂಶವನ್ನು ತಿಳಿಸುವುದು, ಮಕ್ಕಳ ದಿನಾಚರಣೆ ಪ್ರಯುಕ್ತ ಪ್ರಶಸ್ತಿಗಳನ್ನು ನೀಡುತ್ತಿರುವುದು ಹಾಗೂ ಕ್ವಿಜ್ ಕಾರ್ಯಕ್ರಮಗಳನ್ನು ಡಿಜಿಟಲ್ ಮುಖಾಂತರ ನಡೆಸುತ್ತಿರುವುದು, ಶಿಕ್ಷಾ ಸಪ್ತಾಹಗಳನ್ನು ಕೂಡ ಶಾಲೆಯಲ್ಲಿ ನಡೆಸಿ ಮಕ್ಕಳಿಗೆ ಅದರ ಅರಿವುಗಳನ್ನು ಮೂಡಿಸುವುದು, ತರಗತಿಗಳನ್ನು ಕೂಡ ಡಿಜಿಟಲ್ ಮುಖಾಂತರ ನಡೆಸುವುದು, ಶಾಲೆಯಲ್ಲಿ ದೇಣಿಗೆಗಳನ್ನು ನೀಡಿದಂತಹ ಕೆಲವು ಕೊಡುಗೆಗಳು ಸ್ಪೀಕರ್, ಕಲರ್ ಪ್ರಿಂಟರ್ ಹಾಗೂ ನೀರು ತರಲು ಸಹಾಯವಾಗುವ ಬಂಡಿ, ಹಾಗೆ ಕೊಳವೆ ಬಾವಿಯನ್ನು ಕೂಡ ಕೊರೆಸಿ ನಮ್ಮ ಶಾಲೆಗೆ ನೀರಿನ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ. SDMC ಹಾಗೂ ಸದಸ್ಯರುಗಳು ಇದಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು. ನಮ್ಮ ಶಾಲಾ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ದಟ್ನೂರಿನ ಹಿರಿಯ ಮುಖ್ಯ ಶಿಕ್ಷಕ ಶ್ರೀರಂಗಸ್ವಾಮಿ ಅಂತೇಳಿ. ನಾನು ಬಂದು ಇಲ್ಲಿಗೆ 2.5 ವರ್ಷ ಆಯಿತು. ಶಾಲೆಯಲ್ಲಿ ಕೆಲವು ಭೌತಿಕ ಸ್ಥಿತಿಗತಿಗಳು ಚೆನ್ನಾಗಿವೆ. ನಾನು ಬಂದಾಗಿಂದ ಮಕ್ಕಳಿಗೆಲ್ಲ ಹೀಗೆ ನಮ್ಮ ಶಾಲೆಯು ಹಲವಾರು ಉತ್ತಮ ಅಂಶಗಳನ್ನು ಹೊಂದಿದೆ ಹಾಗೂ ಕೆಲವು ಸವಾಲುಗಳನ್ನು ಕೂಡ ಹೊಂದಿದೆ. ಶಾಲೆಯೊಟ್ಟಿಗೆ ಸಮುದಾಯವು ಸದಾಕಾಲ ಜೊತೆಯಾಗಿ ನಿಂತು ಶಾಲೆಯ ಕುಂದುಕೊರತೆಗಳನ್ನು ಹಾಗೂ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಚರ್ಚಿಸಲು SDMC ಅಧ್ಯಕ್ಷರು, ಸದಸ್ಯರು ಸಹಾಯಕ್ಕೆ ನಿಲ್ಲುತ್ತಾರೆ. ನಮ್ಮ ಶಾಲೆಯಲ್ಲಿ ಸರಿಯಾದ ಕಾಂಪೌಂಡ್ ವ್ಯವಸ್ಥೆ ಇಲ್ಲದ್ದರಿಂದ ಮಕ್ಕಳು ಶಾಲೆ ಬಿಟ್ಟ ತಕ್ಷಣ ರಸ್ತೆಗೆ ಬರುತ್ತಾರೆ. ಇದರಿಂದ ಶಿಕ್ಷಕರು ಸದಾ ಮಕ್ಕಳ ಬಗ್ಗೆ ಎಚ್ಚರ ವಹಿಸಬೇಕು. ಚರಂಡಿ ಶಾಲಾ ಪಕ್ಕದಲ್ಲಿರುವುದರಿಂದ ಮಳೆಗಾಲದಲ್ಲಿ ನೀರು ಶಾಲೆಗೆ ನುಗ್ಗುತ್ತದೆ. ಇದನ್ನು ಕೂಡ ಸರಿಪಡಿಸುವ ವ್ಯವಸ್ಥೆ ಆಗಬೇಕಾಗಿದೆ. ಸಿಬ್ಬಂದಿ ಆಗಲಿ, ಎಲ್ಲರಾಗಲಿ, ಊಟದ ಪರಿಸ್ಥಿತಿ ಆಗಲಿ ಎಲ್ಲ ಉತ್ತಮವಾಗಿದೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.